ಬೇಸಿಗೆ ರಜೆಯ ಸುದೀರ್ಘ ವಿರಾಮದ ನಂತರ ಇಂದಿನಿಂದ ಶಾಲೆಗಳು ಪ್ರಾರಂಭಗೊಂಡಿದ್ದು, ಶಾಲಾ ಅಂಗಳಕ್ಕೆ ಹೆಜ್ಜೆ ಇಟ್ಟ ಮಕ್ಕಳಿಗೆ ಮೊದಲ ದಿನ ಅದ್ದೂರಿ ಹಾಗೂ ಪ್ರೀತಿಯ ಸ್ವಾಗತ ದೊರೆತಿದೆ. ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಪ್ರಾರಂಭೋತ್ಸವಕ್ಕೆ ಕ್ಷೇತ್ರದ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಶಾಲೆಗೆ ಭೇಟಿ ನೀಡಿ ಆಗಮಿಸಿದ ಪ್ರತಿ ವಿದ್ಯಾರ್ಥಿಗೂ ಪ್ರೀತಿಯಿಂದ ಗುಲಾಬಿ ಹೂವು ನೀಡಿ ಸಿಹಿ ಹಂಚುವ ಮೂಲಕ ಹೊಸ ಶೈಕ್ಷಣಿಕ ವರ್ಷಕ್ಕೆ ಬರಮಾಡಿಕೊಂಡರು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ವಿದ್ಯಾಭ್ಯಾಸ ಸಿಗಲಿದ್ದು ಬಡವರ ಮನೆ ಮಕ್ಕಳಿಗೆ ಅನುಕೂಲವಾಗಲಿ ಹಾಗೂ ಅವರಲ್ಲಿ ಒಂದು ದೊಡ್ಡ ಪ್ರೇರಣೆ ಸಿಗಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಶಾಲೆಯ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ 2 ರಿಂದ 4 ಕೋಟಿ ರೂಪಾಯಿ ಸರ್ಕಾರ ಕೊಡುತ್ತದೆ. ಅದರಲ್ಲಿ ಅಲ್ಲಿಗೆ ಏನು 1 ರಿಂದ 12ನೇ ತರಗತಿವರೆಗೂ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಆ ಶಾಲೆಗೆ, ಮತ್ತೆ ಶಿಕ್ಷಕರ ಉಪನ್ಯಾಸಕರು ಏನು ಬೇಕು ಅಷ್ಟನ್ನು ಸರ್ಕಾರ ಮಾಡೋದ್ರಿಂದ ಎಲ್ಲ ಬಡವರ ಮನೆ ಮಕ್ಕಳಿಗೆ ಉಚಿತವಾದಂತ ವಿದ್ಯಾಭ್ಯಾಸವನ್ನ ಈ ಪಬ್ಲಿಕ್ ಶಾಲೆ ಮುಖಾಂತರ ಕೊಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ರಾಜ್ಯ ಸರ್ಕಾರದ ಸಮವಸ್ತ್ರ ನೀತಿಯನ್ನ ಖಂಡಿಸಿ ಶ್ರೀರಾಮ ಸೇನೆ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲು ವಿತರಿಸುತ್ತೇವೆ ಎಂಬ ಎಚ್ಚರಿಕೆಯ ಕುರಿತು ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದು, ಯೂನಿಫಾರ್ಮ್ ವಿಷಯದ ಕುರಿತು ಸಾರ್ವಜನಿಕವಾಗಿ ಇನ್ನೂ ಹೆಚ್ಚು ಚರ್ಚೆ ಆಗಬೇಕು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಾಲೆಗಳಲ್ಲಿ ಯೂನಿಫಾರ್ಮ್ ತಂದಿರುವುದರ ಮುಖ್ಯ ಉದ್ದೇಶ ಬಡವರು ಶ್ರೀಮಂತರು ಎಂಬ ಭೇದ ಭಾವವಿಲ್ಲದೆ ಎಲ್ಲ ಮಕ್ಕಳು ಒಂದೇ ಎಂಬ ಭಾವನೆ ಮೂಡಿಸುವುದಾಗಿದೆ ಎಂದರು. ನಮ್ಮ ಮಕ್ಕಳನ್ನ ಇವತ್ತು ಶಾಲೆಗೆ ಬಿಡಕ್ಕೆ ಅನೇಕ ಪೋಷಕರು ಬಂದಿದ್ದೀವಿ. ಮಕ್ಕಳು ಕೂಡ ಕಳೆದ ಕೆಲವಾರು ದಿನಗಳ ರಜಾ ದಿನಗಳಲ್ಲಿ ಅವರದೇ ಆದ ರೀತಿಯಲ್ಲಿ ಆ ದಿನಗಳನ್ನು ಕಳೆದು ಮತ್ತೆ ಇಡೀ ವರ್ಷ ಶೈಕ್ಷಣಿಕ ವರ್ಷದ ಪ್ರಾರಂಭ ಮತ್ತು ಅಂತ್ಯದವರೆಗೆ ಇವತ್ತು ಉತ್ಸಾಹದಿಂದ ಶಾಲೆಗೆ ಬಂದಿದ್ದೀವಿ. ನಾನು ಹೇಳೋದಂದ್ರೆ ಇಷ್ಟೇ, ಇವತ್ತು ಶಾಲೆಗೆ ನಾವು ಮಕ್ಕಳನ್ನ ಸೇರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಗಲೇ ಪತ್ರಿಕೆಯಲ್ಲಿ ಕೂಡ ನಾವು ಹೇಳುತ್ತೇವೆ, ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲದೆ ಎಲ್ಲ ಸೌಕರ್ಯಗಳನ್ನ ಹೊಂದಿ ನಾವು ಬರೀ ಖಾಸಗಿ ಶಾಲೆಯಲ್ಲೇ ಲಿಫ್ಟನ್ನು ನೋಡ್ತಿದ್ವು. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಲಿಫ್ಟನ್ನು ಅಳವಡಿಸಬಹುದು ಅಂತೇಳಿ ನಾವು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದೇವೆ. ಇನ್ನು ಮುಂದೆ ಎಲ್ಲ ಶಾಲೆಗಳಲ್ಲಿ ಈ ರೀತಿಯ ಎಲ್ಲ ಕಾಲೇಜುಗಳಲ್ಲಿ ಆಗಲಿ ಅಂತೇಳಿ ಶುಭವನ್ನು